ಓಂ ಶಾಂತಿ ಶಾಂತಿ ಅಂತ 3 ಟೈಮ್ಸ್ ಯಾಕೆ ಹೇಳ್ತೀವಿ? ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಫಿಟ್ನೆಸ್ ಜರ್ನಿ 19ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಸ್ ಯೂಶುವಲ್ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಆ ಟಾಪಿಕ್ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ. ಮನೆಯಲ್ಲಿ ಯಾವಾಗಾದ್ರೂ ಪೂಜೆ ಮಾಡ್ಬೇಕಾದ್ರೆ, ಇಲ್ಲ ಯಜ್ಞ ಮಾಡ್ಬೇಕಾದ್ರೆ, ಮತ್ತೆ ಯೋಗ ಕ್ಲಾಸ್ ಮುಗಿದ್ಮೇಲೆ, ಇಲ್ಲ ಯೋಗ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು 3 ಟೈಮ್ಸ್ ಶಾಂತಿ ಶಾಂತಿ ಅಂತ ಹೇಳ್ತೀವಿ. ಸೊ ಯಾವ ರೀಸನ್ಗೆ ಹೇಳ್ತೀವಿ ಅಂತ ಏನಾದರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಇರುತ್ತೆ ಈ ವಿಡಿಯೋದಲ್ಲಿ. ಓಂ ಶಾಂತಿ 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 ಈ ಪದನ ಯಾಕೆ ನಾವು 3 ಟೈಮ್ಸ್ ಮಾತ್ರ ಹೇಳ್ತೀವಿ? ಯಾಕೆ ಒಂದ್ಸಲ ಹೇಳಲ್ಲ? ಯಾಕೆ 2 ಸಲ ಹೇಳಲ್ಲ? ಯಾಕೆ 4 ಸಲ ಹೇಳಲ್ಲ? ಯಾಕೆ ಕೇವಲ 3 ಬಾರಿ ಮಾತ್ರ ಹೇಳ್ಬೇಕು? ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಖಂಡಿತ ನನ್ಗೆ ಗೊತ್ತಿರೋ ಪ್ರಕಾರ ಯಾರು ಯೋಚನೆ ಮಾಡಿರಕ್ಕಿಲ್ಲ. ಮೊದಲಿಗೆ ಶಾಂತಿ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಕೆಲವರ ಪ್ರಕಾರ ಶಾಂತಿ ಅಂದ್ರೆ, ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂತ ಅಂದ್ರೆ, ಜಗಳ ಮಾಡ್ದಲೇ ಇರೋದು, ಪೀಸ್ ಆಗಿರೋದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ವೇದಗಳ ಪ್ರಕಾರ ಅದಲ್ಲ. ಶಾಂತಿ ಅಂದ್ರೆ ಮನಸ್ಸು, ದೇಹ, ಆತ್ಮ ಮತ್ತು ಪ್ರಕೃತಿಯ ನಡುವೆ ಸಮತೋಲನ. ಹಾಗಾಗಿ ಶಾಂತಿ ಎಂಬುದು ಕೇವಲ ಪದ ಅಲ್ಲ, ಅದು ಒಂದು ಸ್ಥಿತಿ ಮತ್ತು ಅನುಭವ. ಶಾಸ್ತ್ರಗಳು ಹೇಳುವ ಪ್ರಕಾರ ಮನುಷ್ಯನಿಗೆ 3 ವಿಧದ ದುಃಖಗಳು ಮತ್ತು ತೊಂದರೆಗಳು ಬರುತ್ತವೆ. ಇದನ್ನು ತ್ರಿಪಗಳು ಎಂದು ಕರೆಯುತ್ತಾರೆ. ಅವು ಯಾವುವು ಅಂತಂದ್ರೆ ಆದಿಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಆದಿಭೌತಿಕ ಅಂತಂದ್ರೆ ನಮಗೆ ಹೊರ ಜಗತ್ತಿನಿಂದ ಬರುವಂತ ತೊಂದರೆಗಳು. ಎಕ್ಸಾಂಪಲ್ ಟ್ರಾಫಿಕ್ ಆಗಿರ್ಬೋದು, ಜಗಳ ಆಗ್ಬೋದು, ವೈರಸ್ಗಳು, ಮತ್ತೆ ಆಕ್ಸಿಡೆಂಟ್ ಆಗಿರ್ಬೋದು. ಈ ತರ ಏನಾದ್ರೂ ಪ್ರಾಬ್ಲಮ್ ಬರುತ್ತಲ್ಲ, ಅದನ್ನ ನಾವು ಆದಿಭೌತಿಕ ಅಂತ ಕರಿತೀವಿ. ಈ ತೊಂದರೆಗಳೆಲ್ಲ ನಮ್ಮಿಂದ ಬರೋದಿಲ್ಲ, ಹೊರಗಿನಿಂದ ಬರೋದು. ಸೊ ಮೊದಲನೇ ಶಾಂತಿ ನಾವು ಆಕ್ಚುಲಿ ಇದಕ್ಕೆ ಹೇಳೋದು. ಎರಡನೆಯದು ಆದಿದೈವಿಕ. ಸೊ ಆದಿದೈವಿಕ ಯೂಸಲಿ ಇದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಮಳೆ, ಪ್ರವಾಹ, ಭೂಕಂಪ, ಬಿಸಿಲು, ಸಿಡಿಲು, ಗಾಳಿ, ಇದೆಲ್ಲ ನಮ್ಮ ನೇಚರ್ ಇಂದ ಬರುವಂತ ತೊಂದರೆ ಆಗಿರುತ್ತೆ. ಸೊ ಅದಕ್ಕಾಗಿ ನಾವು ನೇಚರ್ಗೂ ಕೂಡ ಶಾಂತಿ ಹೇಳ್ತೀವಿ. ಎರಡನೇ ಶಾಂತಿ ನಮ್ಮ ನೇಚರ್ಗೆ. ಮೂರನೇದು ಆಧ್ಯಾತ್ಮಿಕ. ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಮ್ಮ ಮನಸ್ಸು, ಕೋಪ, ಭಯ, ಆತಂಕ, ಅಸೂಹೆ, ಹೊರಗಡೆ ಎಲ್ಲವೂ ಚೆನ್ನಾಗಿರುತ್ತೆ, ಆದ್ರೆ ಒಳಗಡೆ ತುಂಬಾ ಫೈಟ್ ಮಾಡ್ತಾ ಇರ್ತೀವಿ. ಆದ್ರಿಂದ ಮೂರನೇ ಶಾಂತಿ ನಮ್ಮೊಳಗಿನ ಪ್ರಪಂಚಕ್ಕೆ ನಾವು ನೀಡುವಂತ ಶಾಂತಿ ಆಗಿರುತ್ತೆ. ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ, ಒಂದು ನಮಗಾಗಿ, ಇನ್ನೊಂದು ಇತರರಿಗೆ, ಇನ್ನೊಂದು ಪ್ರಪಂಚಕ್ಕೆ ಅಂದ್ರೆ ಯೂನಿವರ್ಸಲ್ಗೆ. ಇದಕ್ಕಾಗಿ ನಾವು 3 ಟೈಮ್ಸ್ ಶಾಂತಿ 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 ಅಂತ ಹೇಳ್ತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಮನೆ ಪಕ್ಕದಲ್ಲಿ ಇಲ್ಲ ನಿಮ್ ಮನೆ ಸುತ್ತಮುತ್ತ ಎಲ್ಲಾದ್ರೂ ಬೆಂಕಿ ಹಚ್ಕೊಂಡಿದ್ರೆ ನಿಜವಾಗ್ಲೂ ನಿಮ್ ಮನಸ್ಸು ಶಾಂತವಾಗಿರುತ್ತಾ? ಇಲ್ಲ ತಾನೆ? ಹಾಗಿದ್ರೆ ನಿಜವಾದ ಶಾಂತಿ ಯಾವಾಗ ಬರುತ್ತೆ? ಹೊರಗಿನ ಜಗತ್ತು, ಪ್ರಕೃತಿ ಮತ್ತು ನಮ್ಮೊಳಗಿನ ಮನಸ್ಸು 3 ಕೂಡ ಸಮತೋಲನವಿದ್ದಾಗ ಮಾತ್ರ ಶಾಂತಿ ಸಿಗುತ್ತೆ. ಅದಕ್ಕಾಗಿ 3 ಟೈಮ್ಸ್ ನಾವು ಓಂ ಶಾಂತಿ 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 ಅಂತ ಹೇಳೋದು. ಯಾರೆಲ್ಲ ತುಂಬಾ ಒತ್ತಡದಲ್ಲಿದ್ದೀರಾ, ನಿಮ್ಗೆ ಏನಾದ್ರೂ ರಿಲ್ಯಾಕ್ಸೇಷನ್ ಬೇಕು ಅಂತಂದ್ರೆ ಒಂದ್ ಜಾಗದಲ್ಲಿ ಕುತ್ಕೊಂಡು ಆರಾಮಾಗಿ 3 ಟೈಮ್ಸ್ ಓಂ ಶಾಂತಿ 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 ಈ ತರ ಹೇಳ್ತಾ ಬನ್ನಿ. ಇದನ್ನ ಚಾಟ್ ಮಾಡ್ಬೇಕಾದ್ರೆ ನಿಮ್ ಕಾನ್ಸಂಟ್ರೇಷನ್ ಬಂದು ನಿಮ್ ಧ್ವನಿ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಇರ್ಲಿ. ಅಟ್ಲೀಸ್ಟ್ ದಿನದಲ್ಲಿ ಒಂದು 2 to 5 ಮಿನಿಟ್ಸ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ಸಿ ದ ಚೇಂಜಸ್ ಇನ್ ಯುವರ್ ಲೈಫ್. ಸ್ನೇಹಿತರೆ, ಇವತ್ತಿನಿಂದ ಯಾರಾದ್ರೂ ಓಂ ಶಾಂತಿ 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 ಅಂದ್ರೆ ಅದರ ಅರ್ಥ ನಿಮ್ಗೂ ಗೊತ್ತು. ಮೊದಲನೇ ಶಾಂತಿ ಹೊರಗಿನ ಜಗತ್ತಿಗೆ, ಎರಡನೇ ಶಾಂತಿ ಪ್ರಕೃತಿಗೆ, ಮೂರನೇ ಶಾಂತಿ ನಮ್ಮೊಳಗಿನ ಆತ್ಮಕ್ಕೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತ, ಕುಟುಂಬದೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಕೂಡ ವಾರ್ಮ್ ಅಪ್ ಎಲ್ಲ ಮಾಡಿ, ಬಾಡಿನ ಲೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರ್ರಿ ಅಂತ ಕೇಳ್ಕೊಂತ, ಈ ಮಾಹಿತಿ ಇಷ್ಟವಾದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ನಾಳೆ ಸಿಗೋಣ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಫಿಟ್ನೆಸ್ ಜರ್ನಿ 19ನೇ ದಿನಕ್ಕೆ